ನಮಸ್ತೆ, ಎಲ್ಲರಿಗೂ ಶರಧಿ ಪಾಕಗೃಹಕ್ಕೆ ಪ್ರೀತಿಯ ಸ್ವಾಗತ. ನಾನು ಶಾರದಾ ಹಾಲ್ತೋಟ, ಪುತ್ತೂರು. ಇವತ್ತಿನ ಅಡಿಗೆಯನ್ನು ಶುರು ಮಾಡುವ. ವೀಕ್ಷಕರೇ, ನಮ್ಮ ನಿತ್ಯ ಅಡಿಗೆಯಲ್ಲಿ ನಾವು ಬಳಸುವಂಥ ಪ್ರಮುಖ ಮಸಾಲೆಗಳಲ್ಲಿ ಎರಡು ರೀತಿ. ಒಂದು ಸಾಂಬಾರು ಮಸಾಲ, ಇನ್ನೊಂದು ಗರಂ ಮಸಾಲ. ಉತ್ತರ ಭಾರತದ ಅಡಿಗೆಯಲ್ಲಿ ಉಪಯೋಗಿಸುವ ಪ್ರಮುಖ ಮಸಾಲೆಗಳನ್ನು ನಾವು ದಕ್ಷಿಣ ಭಾರತದಲ್ಲಿ ಬೆಳೆಯುತ್ತೇವೆ ಮತ್ತು ದಕ್ಷಿಣ ಭಾರತದ ಅಡಿಗೆಗಳಿಗೆ ಬೇಕಾದ ಪ್ರಮುಖ ಮಸಾಲೆಗಳನ್ನು ಉತ್ತರ ಭಾರತದಲ್ಲಿ ಬೆಳೆಯುತ್ತಾರೆ. ಹಾಗೆ ಇನ್ನಷ್ಟು ವಿಚಾರಗಳನ್ನು ಯೋಚಿಸುತ್ತಾ ಎರಡು ರುಚಿಕರವಾಗಿ ಅಡಿಗೆ ಮಾಡುವ. ಮೊದಲು ಸಾಂಬಾರು ಮಾಡುವ. ಸಾಂಬಾರು ಮಸಾಲ ಹಾಕಿ ಟೊಮೆಟೊ, ಈರುಳ್ಳಿ, ದೊಡ್ಡ ಮೆಣಸು, ನಾಳಿ ಬದನೆ ಇದನ್ನು ನೀರಿಗೆ ಹೆಚ್ಚಿ ಹಾಕಿ ಬೇಯಿಸುವ. ಒಗ್ಗರಣೆ ಎಣ್ಣೆಯಲ್ಲಿ ಕೂಡ ಬೇಯಿಸ್ಕೊಳ್ಬೋದು. ಹುಣಸೆ ಹಣ್ಣಿನ ರಸ, ಉಪ್ಪು, ಮೆಣಸಿನ ಪುಡಿ ಇಷ್ಟನ್ನು ಸೇರಿಸಿದ್ದೇವೆ. ಬೆಲ್ಲದ ತುಂಡಿನ ಬದಲು ಬೆಲ್ಲದ ಪಾಕ, ರವೆ ಸೇರಿಸ್ತಾ ಇದ್ದೇವೆ. ಗ್ಯಾಸ್ ಆನ್ ಮಾಡ್ತೇನೆ. ಒಮ್ಮೆ ಮಿಕ್ಸ್ ಮಾಡಿ ಬೇಯಲಿಕ್ಕಿಡುವ. ತೆಂಗಿನೆಣ್ಣೆ. ಈ ತೆಂಗಿನೆಣ್ಣೆಯಿಂದ ನಮಗೆ ಊಟದಲ್ಲಿ ಪ್ರಾದೇಶಿಕತೆಯ ರುಚಿ ಅನುಭವ ಆಗ್ತದೆ. ಆನ್ ಮಾಡಿದ್ದೇನೆ. ಮೆಂತೆ, ಕಡಲೆಬೇಳೆ, ಜೀರಿಗೆ. ನಮ್ಮ ಪ್ರಾದೇಶಿಕ ಅಡಿಗೆಯಲ್ಲಿ ನಾವು ಹೆಚ್ಚಾಗಿ ಬಳಸುವಂಥ ಬ್ಯಾಡಗಿಯ ಮೆಣಸು, ಉತ್ತರ ಕರ್ನಾಟಕ. ಕೊತ್ತಂಬರಿ ಬೀಜ, ಇಂಗು. ಅಡಿಗೆಯಲ್ಲಿ ಈ ಪರಿಮಳ ಬೀರುವ ಈ ಇಂಗು ನಮ್ಮ ದೇಶದ ಬೆಳೆ ಅಲ್ಲ. ಆಫ್. 2 ಕಾಳು ಸಾಸಿವೆ, ಕರಿಬೇವು, ಸ್ವಲ್ಪ ಅರಿಶಿನ. ಮೆಂತೆ, ಕೊತ್ತಂಬರಿ, ಜೀರಿಗೆ, ಕಡಲೆಬೇಳೆ, ಸಾಸಿವೆ ಪ್ರಮುಖವಾಗಿ ಉತ್ತರ ಭಾರತದ ಬೆಳೆಗಳು. ಸ್ವಲ್ಪ ಪ್ರಮಾಣದಲ್ಲಿ ದಕ್ಷಿಣ ಭಾರತದಲ್ಲೂ ಬೆಳೆಯುತ್ತಾರೆ. ಕಿವುಚಿದ ಹುಣಸೆ ಹಣ್ಣಿನ ಜೊತೆಗೆ ಸಾಂಬಾರು ಮಸಾಲ ಮತ್ತು ತೆಂಗಿನಕಾಯಿ ರುಬ್ಬಿ ತರುವ. ಬೆಂದಿರುವ ತರಕಾರಿಗೆ ಮಸಾಲೆ ಹಾಕುವುದಕ್ಕಿಂತ ಮುನ್ನ ತರಕಾರಿಯ ರಸ ತೆಗೆದಿರ್ತಾ ಇದ್ದೇನೆ. ರುಬ್ಬಿರುವ ಮಸಾಲೆ ಈಗ ಸೇರಿಸುತ್ತಾ ತೆಗೆದಿಟ್ಟಿರುವ ತರಕಾರಿ ನೀರಿನಿಂದ ಮಿಕ್ಸಿಯನ್ನು ತೊಳೆದ ನೀರು ಸಾಂಬಾರಿಗೆ ಸೇರಿಸುವ. ತೊಗರಿಬೇಳೆ. ನಮ್ಮ ಕರಾವಳಿ ಭಾಗದಲ್ಲಿ ತೆಂಗಿನೆಣ್ಣೆ, ದಕ್ಷಿಣ ಭಾರತದಲ್ಲಿ ಉಳಿದ ಕಡೆ ಉಪಯೋಗಿಸುವಂತಹ ನೆಲಗಡಲೆ ಎಣ್ಣೆ, ಉತ್ತರ ಭಾರತದ ಸಾಸಿವೆ ಎಣ್ಣೆ. ಇವು ಪ್ರಮುಖವಾಗಿ ದೇಶಿ ರುಚಿಯನ್ನು ಕೊಡುವಂಥ ಭಾರತದ ಅಡಿಗೆ ಎಣ್ಣೆಗಳು. ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಹಾಕಿದ್ದೇವೆ. ಸಾಂಬಾರು ರೆಡಿಯಾಯಿತು. ಕಲರ್, ಟೇಸ್ಟ್ ಪರ್ಫೆಕ್ಟ್. ಈಗ ಗರಂ ಮಸಾಲದಲ್ಲಿರುವ ಪ್ರಮುಖ ಸಾಮಗ್ರಿಗಳು: ಕರಿಮೆಣಸು, ಬ್ಲ್ಯಾಕ್ ಪೆಪ್ಪರ್, ಏಲಕ್ಕಿ, ಚಕ್ಕೆ, ಲವಂಗ 5-6, ಚಕ್ರ ಮೊಗ್ಗು ಚಿಕ್ಕ ಪೀಸ್, ಚಕ್ಕೆ ಎಲೆ, ಜಾಯಿಕಾಯಿ. ವೀಕ್ಷಕರೇ, ಇವು ದಕ್ಷಿಣ ಭಾರತದ ಬೆಳೆಗಳು, ಉತ್ತರ ಭಾರತದ ಅಡಿಗೆಗಳ ಪ್ರಮುಖ ಸಾಮಗ್ರಿಗಳು. ಚಕ್ರಮೊಗ್ಗು ನಮ್ಮ ದೇಶದ ಬೆಳೆ ಅಲ್ಲ. ಇಷ್ಟನ್ನು ನಾವು ಪೌಡ್ರ್ ಮಾಡಿ ತರುವ. ಬಾಣಲೆಯಲ್ಲಿ ಬಿಸಿಯಾಗಿರುವ ತುಪ್ಪಕ್ಕೆ ಕಡಲೆಬೇಳೆ, ಜೀರಿಗೆ, ಬ್ಯಾಡಗಿ ಮೆಣಸು, ಕರಿಬೇವು ಹಾಕಿ ಸ್ವಲ್ಪ ಹುರಿದು ಗರಂ ಮಸಾಲ ಸೇರಿಸಿದ್ದೇವೆ ಮಿಕ್ಸಿಯಿಂದ. ಮಸಾಲ ಬಿಸಿ ಆದಮೇಲೆ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡ್ತಾಯಿದ್ದೇವೆ. ಕ್ಯಾಪ್ಸಿಕಮ್ ಫ್ರೈ ಆದಮೇಲೆ ಈರುಳ್ಳಿ ಸೇರಿಸುವ. ಅರಿಶಿನ ಪುಡಿ, ಬದನೆಕಾಯಿ ಹೋಳುಗಳು. ಬದನೆಕಾಯಿ ಫ್ರೈ ಆಗ್ತಾಯಿದೆ, ಉಪ್ಪು ಸೇರಿಸ್ತಾ ಇದ್ದೇನೆ. ಉಪ್ಪಿನ ಜೊತೆಗೆ ಟೊಮೆಟೊನು ಸೇರಿಸ್ತಾ ಇದ್ದೇನೆ. ತುಂಬ ಘಮ ಘಮ ಮಸಾಲೆ ಪರಿಮಳ ಬರ್ತಾಯಿದೆ. ಮಸಾಲೆ, ಕ್ಯಾಪ್ಸಿಕಮ್ ನೀರು ಹಾಕದೆ ಬೇಯ್ತಾ ಇದೆ. ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸುವ. ಹತ್ತು ನಿಮಿಷದ ನಂತರ ಸ್ವಿಚ್ ಆಫ್ ಮಾಡ್ತಾ ಇದ್ದೇನೆ. ಅನ್ನ ಮಿಕ್ಸ್ ಮಾಡುವ.
ಬ್ರಿಂಜಾಲ್ ಕ್ಯಾಪ್ಸಿಕಮ್ ಮಸಾಲಾ ರೈಸ್ ಘಮ ಘಮ ಬತ್ತು ಮಾತ್ರ.